ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಇಂಗ್ಲೀಷ್ ಮೀಡಿಯಂ ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದು, ಜೊತೆಗೆ ಕೀ ಆನ್ಸರ್ ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದೇವೆ. ಈಗ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು, ಸರ್ ದಯವಿಟ್ಟು ನಮ್ಮ ಪ್ರಶ್ನೆ ಪತ್ರಿಕೆ ನೋಡಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲ, ತಗೊಳ್ಳೋ ನೋಡ್ಬೋದು. 17/1/2025 ಅಂತಲೇ ಇದೆ, ಜನವರಿ 2025 ಅಂತ. 2024ರ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಈ ವರ್ಷದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು, ಆಯಿತಾ, ಸೊ ಅಟ್ಲೀಸ್ಟ್ ಒಂದು 5 ಸಬ್ಜೆಕ್ಟಿಗೆ, ಪ್ರತಿಯೊಂದು ಸಬ್ಜೆಕ್ಟಿಗೆ 5 ಕ್ವಶನ್ ಪೇಪರ್ ಆದರೂ ಕಲೆಕ್ಟ್ ಮಾಡ್ಕೊಂಡ್ರೆ ನಾನು ಹೇಳ್ತೀನಲ್ವಾ, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಎನಿಹೌ, ಪಾರ್ಟ್ ಎ ನೋಡ್ತಾ ಹೋಗೋಣ ಕೀ ಆನ್ಸರ್ಗಳನ್ನು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಮಣಿಕಂಠ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವರು ನಮ್ಮ ಸಬ್ಸ್ಕ್ರೈಬರು, ಭಾಳ ಹೆಲ್ಪ್ ಮಾಡಿದ್ದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು ಕಣಪ್ಪ. ದೇವರು ಯಾವತ್ತೂ ಸುಖವಾಗಿ ಚೆನ್ನಾಗಿ ಬಾಳಲಿ ಅಂತ ದೇವರಲ್ಲಿ ಕೇಳಿಕೊಳ್ತೇವೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಕ್ವಶನ್ ನಂಬರ್ 1, ಲಂಬಾಂತರ ಬೇಡಿಕೆ ರೇಖೆಯು ಇದನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ಯಾವುದನ್ನು ಪ್ರತಿನಿಧಿಸುತ್ತದೆ? ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಅಂತ ಇದೆ ಅಲ್ವಾ, ಆಪ್ಷನ್ ಬಿ, ಅದು 100% ಸರಿಯಾದ ಉತ್ತರ, ಆಪ್ಷನ್ ಬಿ. ಕ್ವಶನ್ ನಂಬರ್ 2, TFCಯು 100 ರೂಪಾಯಿಗಳು ಮತ್ತು TVCಯು 125 ರೂಪಾಯಿಗಳಾಗಿದ್ದು ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಎರಡೂ ಟೋಟಲ್ ಮಾಡಿದರೆ 225 ಬರುತ್ತೆ. ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ, ಆಪ್ಷನ್ ಡಿ. ಕ್ವಶನ್ ನಂಬರ್ 3, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಏಕರೂಪವಾಗಿರುತ್ತವೆ, ಆಯಿತಾ. ಕ್ವಶನ್ ನಂಬರ್ 4, ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4ಕ್ಕೆ ಮತ್ತೆ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಸ್ವಾಯುತ್ತ ಅನುಭೋಗವಾಗಿದೆ, ಆಯಿತಾ. ಓದೋದ್ರಲ್ಲಿ ತಪ್ಪಾದರೆ ಕ್ಷಮಿಸಬೇಕು. ಐ ರಿಪೀಟ್, ಕ್ವಶನ್ ನಂಬರ್ 4, ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ ಅಂತ ಇದೆ. ಆಪ್ಷನ್ ಸಿ, ಸಂಪತ್ತಿನ ತೆರಿಗೆ ಅನ್ನುವಂಥದ್ದು, ಆಯಿತಾ. ಇಲ್ಲಿಗೆ ಸಂಪೂರ್ಣವಾಗಿ ನಿಮಗೆ MCQಸ್ಗಳು ಫಿನಿಶ್ ಆಯಿತು. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗೋಣ. ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ ಅಂತ ಇದೆ ಅಲ್ವಾ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾರು ಅಂದರೆ ಸರ್ಕಾರವೇ ತೆಗೆದುಕೊಳ್ಳುತ್ತದೆ ಅಂತ, ಅದು ಸರಿಯಾದ ಉತ್ತರ, ಸರ್ಕಾರ. ಕ್ವಶನ್ ನಂಬರ್ 7, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ. ಕ್ವಶನ್ ನಂಬರ್ 7ಕ್ಕೆ ಸರಿಯಾದ ಉತ್ತರ ಕಾಣದ ಕೈ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8, ಡ್ಯಾಶ್ ಎಂಬುದು ಒಂದು ದಾಸ್ತಾನಿನ ಚಲಕವಾಗಿದೆ ಅಂತ ಇದೆ ಅಲ್ವಾ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಏನಂತೀರ ಸರ್, ತಪಾಶೀಲು ಪಟ್ಟಿ, ಆಯಿತಾ, 100%. 9ನೆಯ ಪ್ರಶ್ನೆ, ಭಾರತದಲ್ಲಿ ಕರೆನ್ಸಿಯ ನೋಟುಗಳನ್ನು ಚಲಾವಣೆ ತರುವ ಮಾತ್ರ ಸಂಸ್ಥೆ ಯಾವುದು ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ RBI ಅಂತ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಕೊನೆಯ ಪ್ರಶ್ನೆಯಲ್ಲಿದ್ದೀವಿ. 10 ಪ್ರಶ್ನೆಯ ಸಂಖ್ಯೆ 10, ಹಣ ಪಾವತಿಸದ ಸಾರ್ವಜನಿಕ ಸರಕುಗಳು ಬಳಕೆದಾರರನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಕ್ವಶನ್ ನಂಬರ್ 10ಕ್ಕೆ ಸರಿಯಾದ ಉತ್ತರ, ಅವರನ್ನು ನಾವು ಏನಂತ ಕರಿತೀರಾ, ಪುಕ್ಕೋಟಿ ಸವಾರರು ಅಂದರೆ ಏನಂತೀರ, ಫ್ರೀ ರೈಡರ್ಸ್ ಅಂತ ಕರಿತೀವಿ ಸರ್. ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಹೊಂದಿಸಿ ಬರೆಯಿರಿ ಅಂತ ಇದೆ, ಭಾಳ ಈಸಿಯಾಗಿ ಕೊಟ್ಟಿದ್ದರು. ಇದು ಪದೇ ರಿಪೀಟ್ ಆಗಿರುವಂಥ ಹೊಂದಿಸಿ ಬರೆಯಿರಿ. ಪೂರಕ ಸರಕು ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಆಗಿರುತ್ತೆ, ಪೆನ್ನು ಮತ್ತು ಶಾಹಿ ಅಂತ. ನಂತರದಲ್ಲಿ SMC ಅಂತ ಇದೆ ಅಲ್ವಾ, SMCಗೆ ಭಾಳ ಈಸಿ, ಡೆಲ್ಟಾ TC ಬಾರ್ ಡೆಲ್ಟಾ Q ಅಂತ ಇದೆ ಅಲ್ವಾ, ಆಪ್ಷನ್ ಸಿ ಅದು ಸರಿಯಾದ ಉತ್ತರ. ಗೃಹ ಕೃತ್ಯ ಅಂತ ಇದೆ ಅಲ್ವಾ, ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ನಾನ್ ಮಾನಿಟರಿ ಎಕ್ಸ್ಚೇಂಜ್ ಅಂತ. ನಾನ್ ಮಾನಿಟರಿ ಎಕ್ಸ್ಚೇಂಜ್ ಅಂದರೆ ಹಣರಹಿತ ವಿನಿಮಯ ಅಂತ, ಹೌದಲ್ವಾ. ನಂತರದಲ್ಲಿ ಕ್ವಶನ್ ನಂಬರ್ 4, ಮರು ಖರೀದಿ ಒಪ್ಪಂದ ಅಂತ ಇದೆ. ಅದನ್ನು ನಾವು ಮರು ಖರೀದಿ ಒಪ್ಪಂದ ಅಂದರೆ ರೆಪೋ ಅಂತ ಕರಿತೀವಿ, ರೆಪೋ ಅಂತ, ಆಯಿತಾ. ಕ್ವಶನ್ ನಂಬರ್ 5, ತೆಲುವ ವಿನಿಮಯದ ದರ ಅಂತ. ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಬದಲಾಗುವ ವಿನಿಮಯ ದರ ಆಗಿರುತ್ತೆ, ಆಯಿತಾ.
ಫ್ಲೆಕ್ಸಿಬಲ್ ಕಣ್ರಿ, ಅರ್ಥ ಆಗುತ್ತೆ ಎಲ್ಲರಿಗೂ ಕೂಡ. ಈ ಕೆಳಗಿನ ಯಾವುದಾದ್ರು ಪ್ರಶ್ನೆಗಳಿಗೆ ಒಂದು ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಮಾರುಕಟ್ಟೆ ಆರ್ಥಿಕತೆಯ ಒಂದು ಉದಾಹರಣೆಯನ್ನು ನೀಡಿ ಅಂತ. ಭಾಳ ಈಸಿ ಕಣ್ರಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಬರೀರಿ, ಅಥವಾ ಕೆನಡಾ ಅಂತ ಬರೀರಿ, ಅಥವಾ ಯುನೈಟೆಡ್ ಕಿಂಗ್ಡಮ್ ಅಂತ ಬರೀರಿ, ಯುನೈಟೆಡ್ ಕಿಂಗ್ಡಮ್ ಅಂತ ಬರೆಯಬಹುದು. ಹೌದಲ್ವಾ? ಈ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಮ ಪರೀಕ್ಷೆ ಮುಗಿಯೋವರೆಗೂ ಕೂಡ ತಾವುಗಳು ಯಾವುದೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ತೊಂದರೆಗಳಲ್ಲಿ, ಯಾವುದೇ ರೀತಿಯಾದಂತಹ ಸಂಶಯಗಳಲ್ಲಿ, ಯಾವುದೇ ರೀತಿಯಾದಂತಹ ತಾವುಗಳು ಆಯಿತಾ, ಯು ವಿಲ್ ನಾಟ್ find difficulties in your life until you complete your second year PUC. So I request you, please subscribe our YouTube channel as soon as possible, because some of them news, okay, those who did not subscribe our YouTube channel, they are watching our videos. I request you, you are with the right person, with the right platform, ಸರಿಯಾದ ಪರ್ಸನ್ ಜೊತೆ ಸರಿಯಾದ ಪ್ಲಾಟ್ಫಾರ್ಮಲ್ಲಿ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಚೆಕ್ಔಟ್ ಅವರ್ ವಿಡಿಯೋಸ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಮೆಟೀರಿಯಲ್, ವಾಟ್ ಕಂಟೆಂಟ್, ವಾಟ್ ಕ್ವಾಲಿಟಿ ವಿ ಆರ್ ಗಿವಿಂಗ್ ಅಂತ. ಎಲ್ಲ HD ವೀಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡ್ತಾಯಿದ್ದೇವೆ. ಯಾಕಂದರೆ ಪ್ರತಿಯೊಂದು ಮೊಬೈಲಲ್ಲೂ ಪ್ಲೇ ಆಗಲಿ, ಚೆನ್ನಾಗಿ ಕಾಣಲಿ, ಏನೂ ನಿಮಗೆ ಕ್ಲಾರಿಟಿಯಾಗಿ ಇಲ್ಲ ಸರ್ ಅದಿಲ್ಲ ಇದಿಲ್ಲ ಅಂತ ಹೇಳಬಾರ್ದು ಅಂತ, ಆಯಿತಾ. ಪ್ರತಿಯೊಂದು ವಿಡಿಯೋದ ಕೆಳಗಡೆ ಆ ಒಂದು ಕ್ವಶನ್ ಪೇಪರಿನ PDF ಕಾಪಿ ಲಭ್ಯವಿದೆ ಸರ್, ಉಚಿತವಾಗಿ. ಯಾವುದೇ ಅದಕ್ಕೆ ತಾವುಗಳು ಪೇ ಮಾಡುವ ಅವಶ್ಯಕತೆ ಇರಲ್ಲ, ಉಚಿತವಾಗಿ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವುಗಳು ಪ್ರಿಂಟನ್ನು ತಗೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಇದರ ಜೊತೆಗೆ ಬೋರ್ಡ್ ವತಿಯಿಂದ ಕೊಟ್ಟಿರುವಂಥ 3 ಮಾಡೆಲ್ ಕ್ವಶನ್ ಪೇಪರನ್ನು ತಾವುಗಳು ರೆಡಿ ಆದರೆ ನಿಮ್ಮನ್ನು ಯಾರೂ ಮುಟ್ಟಕ್ಕೆ ಆಗಲ್ಲ, ಅಷ್ಟು ಸ್ಕೋರನ್ನು ತಾವುಗಳು ಮಾಡಿಕೊಳ್ಳಬಹುದು. ಧನ್ಯವಾದಗಳು.